ಪ್ರಾರಂಭದಲ್ಲಿ ಅದ್ವೈತ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರ ಅಡಿದಾವರಿಗಳಲ್ಲಿ ಸಿದ್ಧಾರೂಢರ ಕರಕಮಲ ಸಂಜಾತರಾದಂಥ ವೇದಾಂತ ಕೇಸರಿ ಮುಮುಕ್ಷುಗಳ ಹಿತಚಿಂತಕ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಅಡಿದಾವರಿಗಳಲ್ಲಿ ಸಕಲ ಮಹಾತ್ಮರ ಅಡಿದಾವರಿಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಈ ಮಠದ ಅಧ್ಯಕ್ಷರಾದಂಥ ಸಭೆಯಲ್ಲಿ ವೇದಿಕೆಯ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾದಂಥ ಶ್ರೋತ್ರೀಯ ಬ್ರಹ್ಮನಿಷ್ಠ ನಿರಾಭಾರಿ ಸದ್ಗುರು ಶ್ರೀಗಳವರ ಅಡಿದಾವರಿಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಇಲ್ಲಿಯ ಪರ್ಯಂತರವಾಗಿ ಉಪದೇಶವನ್ನು ನೀಡಿದಂಥ ಮಹಾತ್ಮರ ಅಡಿದಾವರಿಗಳಲ್ಲಿ ಇನ್ನೂ ಮುಂದೆ ಹೇಳಲ್ಪಡುವಂಥ ಮಹಾತ್ಮರ ಅಡಿದಾವರಿಗಳಲ್ಲಿ ಶಿರಬಾಗಿ ಯಾವ ಈ ಶಿವಸಭೆಯಲ್ಲಿ ಭಾಗವಹಿಸಿದ ಸಕಲ ಶರಣಶರಣೀಯರ ಅಡಿದಾವರಿಗಳಲ್ಲಿ ಶಿರಬಾಗಿ ಈಗ ಒಂದು ಸುವಿಚಾರವನ್ನು ಪ್ರಾರಂಭ ಮಾಡಲ್ಪಡುತ್ತದೆ. ಇಲ್ಲಿಯ ಪರ್ಯಂತರವಾಗಿ ಸಿದ್ಧಾರೂಢರ ತುಲಾಭಾರ ಸೇವೆಯನ್ನು ಬಹಳ ಹರ್ಷವುಳ್ಳವರಾಗಿ ನೀವು ಸೂಚನೆಯನ್ನು ಮಾಡಿದಿರಿ. ಅದು ಏನು ಮಾಡ್ತದ ತುಲಾಭಾರ ಸೇವಾ ಅಂತ ಕೇಳಿದರೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನಬೇಡ ಅದು ನಿನಗೆ ಮುಂದಿನ ಕಟ್ಟಿದ ಬುತ್ತಿಯಂತೆ ಇವುದು ಅಂತ ಸೂಚನೆ ಮಾಡ್ತಾರೆ. ಕೊಟ್ಟದ್ದು ತನಗೆ ಅಂದರೆ ನಾವೇನು ತುಲಾಭಾರ ಮಾಡಿಯಲ್ಲ, ಇದು ಏನಾಗ್ತದ ಅಂದ್ರೆ ಮುಂದಿನ ಅದು ಸುಖ ಊಟ ಮಾಡ್ಲಕ್ಕ ಅದು ಒಂದು ಬುತ್ತಿ ಅಂತನಬೇಕು. ಸುಖ ಊಟ ಮಾಡುದು ಅಂದ್ರೆ ಮನುಷ್ಯ ನಾವು ಜೀವಿಸಿಕೊಂಡು ಇದ್ದಾಗ ಸುಖ ದುಃಖ ಬರ್ತಾವ. ಸುಖ ದುಃಖ ಬರಬೇಕಾದ್ರೆ ಕಾರಣ ಏನು? ಹಿಂದಿನ ಜನ್ಮದಲ್ಲಿ ನಾವು ಏನೋ ಒಂದು ಪುಣ್ಯ ಮಾಡಿದ್ದೇವಪ್ಪ ಅಂದ್ರೆ ಈ ಜನ್ಮದಲ್ಲಿ ಸುಖ ಆಗ್ತದೆ. ಏನೋ ಒಂದು ಪಾಪ ಮಾಡಿದ್ದೆವು ಹಿಂದಿನ ಜನ್ಮದಲ್ಲಿ ಅಂದ್ರೆ ಅದರ ಫಲ ಏನು? ದುಃಖವನ್ನೇ ಊಟ ಮಾಡಬೇಕು. ಏನ್ರಿಪ್ಪ ಈಗ ನೋಡಿದ್ರವ ಏನೂ ಮಾಡುವುದಿಲ್ಲ, ಎಷ್ಟು ಸುಖವಾಗಿ ಹಾನಲಪ್ಪ ಅಂದ್ರೆ ಹಿಂದೆ ದಾನ ಮಾಡ್ಯಾನೋ ತಮ್ಮ, ಅದಕ್ಕಾಗಿ ಸುಖವಾಗಿರ್ತಾನ. ಇವ ಏನ್ ಮಾಡ್ತಾನ ಮತ್ತೊಬ್ಬ, ಏನಪ್ಪ ಎಷ್ಟು ದುಡಿತಾನ, ಎಷ್ಟು ಏನೇನು ಮಾಡ್ತಾನ, ಮಾಡಿದರೂ ಸಹ ದುಃಖಪ್ಪ ಅಂದ್ರೆ ಏನು ಕಾರಣ? ಹಿಂದಿನ ಜನ್ಮದಲ್ಲಿ ಇವ ದಾನ ಮಾಡಿಲ್ಲಪ್ಪ ಅಂತ ತಿಳಿಬೇಕು. ಎದರ ಹೇಳ್ತೀರಿ ಅಂತ ಕೇಳಿದ್ರ, ಆ ಲಗುಂಡಿಗೆ ಶರಣಮುತ್ಯ ಅಂತ ಇದ್ದ ಆಗಿ ಹೋದ ಎಂದ. ಅವ ಹೇಗಿದ್ದಪ್ಪ ಅಂದ್ರ ಬಹಳ ಬಹಳ ದಾನಸೂರ ಅಂತ ಅವ ಜನರಿಂದ ಕರೆಸಿಕೊಂಡಾಗ ಏನ್ ಮಾಡ್ತೀನಂತ, ಯಾರಾದರೂ ಮನೆಗೆ ಭಿಕ್ಷಕ ಬಂದ್ರೆ ಏನ್ ಮಾಡ್ತೀನಂತ, ಮನೆಯಾಗಿದ್ದದ್ದು ಒಯ್ದು ಜೋಳಿಗೆ ಹಾಕಿಬಿಡುದು. ಏನೋ ಒಂದು ಹಬ್ಬ ಅಂತ ಬಂದಿತ್ತಂತ, ಹಬ್ಬ ಅಂತ ಬಂದಾಗ ಹೇಳ್ತಿ ಏನೋ ಹೋಳಿಗೆ ಅಂತವ್ ಇಂಥವೆಲ್ಲ ಮಾಡಿದ್ಲು. ಪಡಸಾಲೆ ಕುಂತಿದ್ದ ಶರಣ ಹೇಳ್ತಿ, ಈಗ ಸ್ವಲ್ಪ ಬಟ್ಟಿ ತೊಳ್ಕೊಂಡು ಬರ್ತೀನಿ, ಬಟ್ಟಿ ತೊಳ್ಕೊಂಡು ಬಂದು ನಾವು ನೀನು ಕೂಟೆ ಊಟ ಮಾಡಾಮು. ಯಾರೇ ಬಂದ ಕೂಡಲೇ ಏನದ್ರ ಇದನ್ನೆಲ್ಲ ಹಾಕಿ ಓಯಪ್ಪ ಅಂದ. ಇಲ್ಲ ಅಂದ. ಹೇಳಕ್ ಬರ್ದಲ್ ನೀನು, ಯಾರೇ ಬಂದ ಕೂಡಲೇ ಏನ್ ಮಾಡ್ತಿದಿ, ಎಲ್ಲ ನೀಡಿ ಬಿಟ್ಟಪ್ಪ ಅಂದ್ರೆ ಹೇಗ ಅಂತೇಳಿ ಏನ್ ಮಾಡಲಂತ, ಈ ಕಬ್ಬಕ್ಕೆ ನಿಂದ್ರಲ್ಲಂತ. ಆ ಕಂಬಕ್ಕೆ ಹೋಗಿ ನಿಂತಂತ ಒಂದು ಹಗ್ಗ ತಗೊಂಡು ಬಿಗದ್ಲಂತ. ಬಿಗದ ಕೇರಿ
ಬಟ್ಟಿ ತೊಳ್ಯಾಕ ಹೋದ್ಲು. ಬಂದು ಬಿಟ್ಟ ಯಾರು ಶಿವಪ್ಪ ಒಬ್ಬ ಭಿಕ್ಷುಕನ ಈ ವೇಷ ತಾಳಿ. ಯಪ್ಪ ಹಸ್ತದೋ ಯಪ್ಪ ಸ್ವಲ್ಪ ಪ್ರಸಾದ ಕೊಡು ಅಂದ್ಕೊಳ್ಳಿ ಅವ ಅಂತಾನ ಎಲ್ಲ ಮಾಡಿಟ್ಟಳು ಯಪ್ಪ ಹೋಳಿಗೆ ಅಂತವಿಂತವ್ ಎಲ್ಲ ಮಾಡಿಟ್ಟಳ. ಇಲ್ಲಿ ಕಂಬಕ್ಕೆ ಕಟ್ಟಾಳ ನೋಡು, ಅಲ್ಲಿ ಮನ್ಯಾಗಾದ ನೋಡು ತೊಂದು ನೀಡ್ಕೊಂಡು ಹೋಗಿಬಿಡು ಅಂದ. ನಾ ಹೋಗುದಿಲ್ಲ, ನೀ ತಂದೆ ಹಾಕ್ಬೇಕು ಅಂದ. ಅಲ್ಲೋ ಕಟ್ಟಾಳಲ್ಲ ನನಗೆ, ಬಿಚ್ಚಿದ್ರೆ ನೀಡ್ತಿಲ್ಲ ಅಂದ. ಯಾಕಲ್ಲ ಬಿಚ್ಚ ಬಿಡಪ್ಪ ಅಂದ. ಬಡ ಬಡ ಬಿಚ್ಚದ ಒಯ್ದ. ಆಕಿ ಏನ ಪುಟ್ಟಿ ತುಂಬಾ ಹೋಳಿಗೆ ಮಾಡಿಟ್ಟಿಲ್ಲ, ಅದನ್ನೆಲ್ಲ ತಂದ ನೀಡಿ ಬಿಟ್ಟ. ನೀಡಿ ಹಂಗೆ ಹೊಂಟವ. ಯಪ್ಪೋ ಹೋಗ್ಬೇಡೋ ಯಪ್ಪ, ಹಂಗೆ ಏನ್ ಮಾಡ್ತಾನ? ಆಕೆ ಬಂದ್ರೆ ನನ್ನ ಜೀವನ ಹೊಡಿತಾಳ, ಏನ್ ಮಾಡ್ಬೇಕು? ಮೊದಲ ನಾ ಕಂಬಕ್ಕೆ ನಿಂದಿರ್ತೀನಿ, ಅದೇ ಪ್ರಕಾರ ಬಿಗಿಯಪ್ಪ ಹಗ್ಗ ತಗೊಂಡು ಅಂದ. ಆಯ್ತು, ಕಂಬಕ್ಕೆ ನಿಂತ ಹಗ್ಗ ತಗೊಂಡು ಬಿಗಿದಳು. ಅವ ಏನ್ ಮಾಡ್ದ? ಜೋಳಿಗ್ಯಾಗ ಹಾಕೊಂಡ ಹೋಳಿಗೆ ಏನ್ ಮಾಡ್ದ? ಆ ಹೆಣ್ಮಗಳಿಗೆ ಏನು ಹೊಳ್ಯಾಗ ಅರಿಬಿ ತೊಳಿತಿದ್ಲಲ್ಲ, ಆಕೆನ ಮುಂದೆ ಒಯ್ದು ಬಿಚ್ಚದ. ನೋಡಿದಳು, ಅಯ್ಯಪ್ಪ ನನ್ನವೇ ಇವು ಅಂತ ಅವಡು ಸವಡ ಏನ್ ಮಾಡಿದ್ಲು? ಆ ಬಟ್ಟಿ ತೊಳ್ಕೊಂಡು ಬಂದಳು. ಮಾಡಿದ್ಯಾ ಅಂತ ಕೇಳಿದ್ಲು ಗಂಡಗ. ನಾ ಏನು ಮಾಡೀನಿ? ಮೊದಲೇ ಕಟ್ಟಿದ್ದೆಲ್ಲ ಹಾಗೆ ಅದಲ್ಲ ನೋಡು. ಆಯ್ತು, ಮನ್ಯಾಗ ಹೋಗಿ ನೋಡ್ತಾಳ. ಜೋಳಿಗೆ ಯಾವ ಹೋಳಿಗೆ ಪುಟ್ಟಿ ಖಾಲಿ ಆಗಿತ್ತು. ಒಣಕಿ ತಗೊಂಡು ಹೊಡೆದ್ರ ಹಳದಾಗೇನು ಕೂತು ಊಟ ಮಾಡ್ತಿದ್ನಲ್ಲ, ಅವನ ಬಾಯನ್ ತುತ್ತ ಹಾರಿ ಹೋಯ್ತಂತ. ಆದ್ರೆ ಮುಂದೆ ಕಾಲ ಕರ್ಮ ನಿಮಿತ್ತವಾಗಿ ಶರಣನ ಶರೀರ ಹೋಯ್ತು. ಹೋದ ಕೂಡಲೇ ಏನಾಯ್ತು? ಇವ ಹೋಳಿಗೆನೇ ದಾನ ಮಾಡ್ಯಾನಪ್ಪ, ಇವಾಗೇನು ಕೊಡ್ಬೇಕು? ಹೋಳಿಗೆ ಊಟನೇ ಕೊಡ್ಬೇಕಂತ ಹೋಳಿಗೆ ಊಟ ನಡೀತಂತ. ಕೆಲವು ದಿನದ ಮೇಲೆ ಹೇಳ್ತೀನು ಆಕೆ ಸರಿ ಹೋದಳು. ಹೋದ ಕೂಡಲೇ ಆಕೆಗೆ ಹೋದ ಕೂಡಲೇ ಅಲ್ಲಿ ವಿಚಾರ ನಡೀತು. ಹೀಗರೆ ಗಂಡಗ ನೀಡ್ಲಾಕ ಹೋದ್ರೆ ಹೊಡಿತಿದ್ದಳು. ಏನ್ ಮಾಡ್ಬೇಕು? ಇವಾಗ ಏನು ಕೊಡ್ಬೇಕು ಅಂದ್ರ ಇರ್ತಾರಲ್ಲ ನ್ಯಾಯಾಧೀಶರು, ಅವ್ರು ಹೇಳಿದ್ರು, ಅಲ್ಲೋ ಅವ ಹೋಳಿಗೆ ನೀಡಬೇಕಾದ್ರ ಈಕಿ ಮಾಡಿದ್ರಿ ಅವ ನೀಡ್ಯಾನಿಲ್ಲ, ಇವ ಮಾಡಿದ್ರಿ ಆಕಿ ನೀಡ್ಯಾನಲ್ಲ ಅಂದಾಗ ಈಕಿಗೂ ಹೋಳಿಗೆ ಊಟ ಕೊಡ್ರಪ್ಪ ಅಂತ ಇಬ್ರು ಗಂಡ ಹೆಂಡತಿಗೆ ಹೋಳಿಗೆ ಊಟ ನಡೀತಂತ. ನಡೆದ ಕೂಡಲೇ ಕೇಳ್ತಿಲ್ಲ ಅಂತ ಹೇಳ್ತಿ. ಅಲ್ಲ ಬರೇ ಹೋಳಿಗೆ ನೀಡ್ತಾರ, ಅವು ಮ್ಯಾಗಿನ ಯುದ್ಧಲ್ಲ, ಅಂತವ್ ಎಂತವ್ ಯಾಕೆ ನೀಡಲ್ರು ಅಂತ ಕೇಳನಂತ. ಅವ ಹೇಳನಂತ, ಅಲ್ಲಿ ನೀವು ಹೋಳಿಗೆ ಪುಟ್ಟಿ ಇಟ್ಟಿದ್ದೆಲ್ಲ ಆ ಹೋಳಿಗೆ ತಂದು ನೀಡೀನಿ, ಅದಕ್ಕಾಗಿ ಹೋಳಿಗೆ ಕೊಡ್ತಾಳ. ಅವಾಗಂತೆಲ್ಲ ಹೇಳ್ತಿ, ಅಲ್ಲೇ ಇದ್ವಲ್ಲ ಒಲೆ ಮೇಲ ಹಪ್ಪಳ ಸಂಡಿಗೆ ಎಲ್ಲ ಇದ್ವಲ್ಲ, ಅವು ನೀಡಬಾರ್ದ ಅಂತ ಕೇಳ್ತಲಂತ. ಹೇಳುವಾಗ ತಾತ್ಪರ್ಯ ಏನದಪ್ಪ ಅಂದ್ರ, ನಾವು ಏನು ದಾನ ಕೊಡ್ತೀವಿ? ದಾನ ಕೊಟ್ಟದ್ದು ದಾರಿ ಬುತ್ತಿಗಾಯ್ತು, ಇಟ್ಟಿದ್ದು ಇಲ್ಲೇ ಉಳಿತು. ಇಟ್ಟಿದ್ದು ಏನಾಗ್ತದ ಅಂತ ಕೇಳಿದ್ರ, ಇಲ್ಲೇ ಇಟ್ರಿ ಏನಾಗ್ತದ? ಏನ್ರಿ ನಮ್ಮ ಮನೆಯಾಗ ಏನೂ ಇಲ್ಲ. ಯಾಕೆ? ಹಡ್ಡೆ ಹಾಡ್ತದ. ಯಾಕೆ ಹಾಡ್ತದೋ? ಅಲ್ಲಿಟ್ಟಿದ್ದೆ ಇಲ್ಲಿಟ್ಟಿದ್ದೆ, ಅಲ್ಲಿಟ್ಟಿದ್ದೆ ಇಲ್ಲಿಟ್ಟಿದೆ ಅಂತ ಯಾಕೆ ಬಾಡ್ರು ಯಪ್ಪ? ಇಂಥದೊಂದು ಸತ್ಪಾತ್ರಕ್ಕಾಗಿ ಏನ್ ಮಾಡ್ತೀರಿ ಅಂದ್ರ, ದಾನ ಕೊಟ್ಟದ್ದು ಯಾವ ಪ್ರಕಾರ? ಭೂಮಿಗೆ ಬಹಳ ಒಳ್ಳೆ ಭೂಮಿ ಇತ್ತಪ್ಪ ಅಂದ್ರ ಒಂದು ಸೇರು 2 ಸೇರು ಜ್ವಾಳ ಒಯ್ದು ಹಾಕಿದೆ ಅಂದ್ರೆ ಏನಾಗ್ತದ? ನಮ್ಮ ಹೊಲ ಭಾಳ ಚಲೋ ಅದ್ರಿ, 2 ಸೇರು ಬಿತ್ತಿದ್ದೇವ್ರಿ, 20 ಚೀಲ ಆಯ್ತಂತೀರಿ. ಆ ಭೂಮಿಗೆ ಯಾಕೆ ಕಾಳು ಹಾಕ್ಬೇಕಪ್ಪ ಅಂತ ಹಾಗೆ ಮನೆಯಾಗ ಇಟ್ಟು ಬಿಟ್ಟೆವಂದ್ರ ಅದು ನುಸಿ ತಿಂದು ಹೋಗೋದಿಲ್ಲ. ಅದಕ್ಕಾಗಿ ನಮ್ಮಲ್ಲಿ ದೊಡ್ಡ ಇದ್ದಾಗ, ಕೊಡಬೇಕೆಂಬ ಬುದ್ಧಿ ಇದ್ದಾಗ ಏನ್ ಮಾಡಬೇಕು? ಸತ್ಪಾತ್ರಕ್ಕಾಗಿ ದಾನ ಮಾಡಬೇಕು ಅಂತ ಹೇಳ್ತಾರೆ. ಮಾಡಬೇಕು. ದಾನ ಮಾಡುವುದರಿಂದ ಏನಾಗ್ತದ? ದ್ರೌಪದಿ ಬೇಸಿಗೆ ಮಧ್ಯಾಹ್ನ ಬಿಸಿಲಿನಲ್ಲಿ ತನ್ನ ಸತಿಯರನ್ನ ಕರೆಕೊಂಡು ಸ್ನಾನ ಮಾಡ್ಲಕ್ ಹೊಂಟಿಲ್ಲತ್ತ ಹೊಳೆಗೆ. ಹೋದಾಗ ದ್ರೌಪದಿ ಏನ್ ಮಾಡ್ತಿದ್ಲು? ಯಾರೇ ಸತ್ಪುರುಷರನ್ನು ಕಂಡರೆ ಅವರಿಗೆ ನಮಸ್ಕಾರ ಮಾಡೇ ಮುಂದೆ ಹೋಗಿ. ದುರ್ವಾಸರು ಹೊಳ್ಯಾಗ ಸ್ನಾನ ಮಾಡ್ಲಾಕತ್ತಾರ. ನೋಡಿದಳು, ಅವ್ರು ಹೊರಗೆ ಬರ್ಲಿ ನಮಸ್ಕಾರ ಮಾಡಿ ಹೋಗ್ಬೇಕಂತ ನೀರಿನ ದಂಡಿಯಲ್ಲಿ ನಿಂತು ಬಿಟ್ಲು. ಅವ್ರು ಹೊರಗೆ ಬರೋ ಪರಿಸ್ಥಿತಿ ಇಲ್ಲ. ಯಾಕ? ಉಟ್ಟಂತ ಸ್ವಲ್ಪ ಲಂಗಟಿ ಏನಾಗ್ಯದ, ನೀರಿನ ಸೆಳವಿನಿಂದ ಅದು ಕೊಚ್ಕೊಂಡು ಹೋಗಿಬಿಟ್ಟದ. ಕೊಚ್ಕೊಂಡು ಹೋದ ಕೂಡಲೇ ಹೇಳಿದ್ರು ಅವ್ರ ಮಹಾತ್ಮರು, ತಾಯಿ ನಾನು ಹೊರಗೆ ಬರುವ ಪರಿಸ್ಥಿತಿ ಇಲ್ಲ ತಾಯಿ, ಸ್ವಲ್ಪ ಮುಂದಕ್ಕೆ ಹೋಗು ಅಂದ್ರು. ಯಾಕ ಅಂದ್ರೆ ಈ ಪ್ರಕಾರ ಆಗ್ಯದಲ್ಲ, ಉಟ್ಟಂತ ಜರತರ ಸೇರಿ ಚರಚರನೆ ಹರಿದು ಒಗದ ಬಿಟ್ಲು ಆ ಮಹಾತ್ಮನ ಮುಂದ. ಹಚ್ಕೊಂಡು ಬಂದು ಹೊರಗ ಬಂದ ಕೂಡಲೇ ಏನ್ ಮಾಡಿದಳು? ನಮಸ್ಕಾರ ಮಾಡಿದಳು. ನಮಸ್ಕಾರ ಮಾಡಿದ ಕೂಡಲೇ ಆಶೀರ್ವಾದ ಮಾಡ್ತಾನೆ. ಏನ್ ಆಶೀರ್ವಾದ? ತಾಯಿ ನನ್ನ ಮರ್ಯಾದೆ ಹೋಗ್ತಿತ್ತು, ನನ್ನ ಮರ್ಯಾದೆ ನೀ ಕೈದಿದೆಪ್ಪ ಅಂದ್ರ
ನಿನ್ನ ಮರ್ಯಾದೆ ಹೋಗುವ ಸಮಯದಲ್ಲಿ ನಾನು ನಿನ್ನ ಮರ್ಯಾದೆಯನ್ನು ಕಾಯ್ತೀನಿ ಅಂತ ಆಶೀರ್ವಾದ ಮಾಡಿದ. ಯಾರು? ಮಹಾತ್ಮರು. ಮುಂದ ಕೌರವ ಪಾಂಡವರು ಜೂಜಾಡಿದರು. ಯಾವ? ದ್ರೌಪದಿ ಸಮೇತವಾಗಿ ಎಲ್ಲರೂ ಸೋತು ಬಿಟ್ಟ ಯಾವ ಧರ್ಮರಾಜ ಇಷ್ಟೇ ಬಿಡಬಾರದು ಅಂಥೇಳಿ ಸಭೆಯನ್ನು ಕೂಡಿಸಿ ಆ ಸಭೆಯಲ್ಲಿ ಮಾನಭಂಗ ಮಾಡಬೇಕು ಅಂತ ಸೀರಿ ಸೆಳಿಲಕ್ಕೆ ಚಾಲು ಮಾಡ್ದ. ಎಷ್ಟು ಅವ ಜಗ್ಗಿದರು ಆ ಸೀರೆ ಏನದಲ್ಲ ಉಟ್ಟಂತ ಸೀರೆ ಕಡಿಗಾಗ್ಲಿಲ್ಲಪ್ಪ ಅಂತ ಹೇಳ್ತಾರೆ. ಹೇಳುವ ಕಾರಣ ಏನದ? ಕೊಟ್ಟಂತ ಒಂದಿಷ್ಟು ಲಂಗಟಿ ಆಕಿನ ಮಾನ ಸಂರಕ್ಷಣೆ ಮಾಡ್ತಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ? ಮನುಷ್ಯನಾಗಿ ಬಂದೀವಿ. ಬಂದಾಗ ಬರ್ತಾವಲ್ಲ ಸಂಪತ್ತು ಬಂದಾಗ ಏನ್ ಮಾಡಬೇಕು? ನಾವು ಮುಂದಿನ ದಾರಿ ನೋಡಬೇಕು. ಮುಂದಿನ ದಾರಿ ಆಗ್ಬೇಕಾದ್ರೆ ಏನ್ ಮಾಡಬೇಕು? ದಾನ ಧರ್ಮ ಪರೋಪಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದನ್ನೇ ಯಾವಾಗ ಚಾತುರ್ಮಾಸ ದುರ್ವಾಸರು ಎಲ್ಲಿ ಕಳಿಬೇಕಪ್ಪ ಅಂತ ಹೇಳಿ ರಾಜ ದುರ್ಯೋಧನ ಅದನ, ನಮ್ಮ ಶಿಷ್ಯ ಇದನ, ಅಲ್ಲಿ ಹೋಗಿ ಈ ಯಾವ ಚಾತುರ್ಮಾಸವನ್ನು ಕಳಿಬೇಕಂತ ಹೋದ್ರಂತ ಗುರುಗಳು ಬಂದರಂತ ಹೇಳಿ ಅನಂತ ಅನಂತ ರೀತಿ ಸೇವಾ ಮಾಡದು. ಯಾವುದೋ ಒಂದು ತಿಂಗಳ ಪರ್ಯಂತರವಾಗಿ ಸೇವಾ ಮಾಡದು. ಗುರುಗಳು ಹೇಳ್ತಾರೆ, ಆಯ್ತಪ್ಪ ಚಾತುರ್ಮಾಸ ಮುಗಿತು, ನಾನು ಪ್ರಯಾಣ ಮಾಡ್ತೀನಿ, ನಿನ್ನ ಸೇವಾ ಭಾಳ ಆಗ್ಯದ, ಏನ್ರಿ ಒಂದು ಎರಡು ಮಾತು ಬೇಡು, ಆ ಮಾತ ಪಾಲಿಸ್ತೀನಿ ಅಂದ್ರು. ಅಂದುಕೊಳ್ಳೆ ಇದು ಒಳ್ಳೇದು ಬೇಡ್ಬೇಕಲ್ಲ. ಇದು ಏನಂತ ದುರ್ಯೋಧನ ಒಂದು ಮಾತು ಏನು? ನಿನ್ನ 60,000 ಶಿಷ್ಯರನ್ನು ಕರ್ಕೊಂಡು ಪಾಂಡವರು ಇಲ್ಲೇ ಸಮೀಪದಲ್ಲಿ ಅರಣ್ಯದಲ್ಲಿ ಹಾರ, ಅಲ್ಲಿ ನಡುಮಧ್ಯರಾತ್ರಿಯಲ್ಲಿ ಹೋಗಬೇಕು. ಹೋಗಿ ಏನ್ ಹೇಳ್ಬೇಕು? ನಮಗ ಹಸು ಆಗ್ಯದ, ಪ್ರಸಾದ ಕೊಡ ಅಂತ ಬೇಡಬೇಕು. ಪ್ರಸಾದ ಕೊಟ್ಟರು ಒಳ್ಳೆಯದಾಯ್ತು, ಪ್ರಸಾದ ಕೊಡದೇ ಇದ್ರೆ ನಿನ್ನ ಸರ್ವ ಐಶ್ವರ್ಯ ಎಲ್ಲ ನಾಶವಾಗಿ ಹೋಗು ಅಂತ ಶಾಪ ಕೊಡಬೇಕು ಅಂದ. ಆವಾಗ ದುರ್ವಾಸರು ಹೇಳ್ತಾರೆ, ಅಲ್ಲೋ ಅವರಿಗೆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಅದು, ಯಾವಾಗಾದರೂ ಅವರು ಕೊಡ್ತಾರೋ ಪ್ರಸಾದ ಅಂತಾನ. ನೀ ಎರಡು ಮಾತು ಬೇಡಿದೆ ಅಂದಲ್ಲ, ನಾ ಬೇಡಿವಿ ಅಂದ ಕೂಡಲೇ ದುರ್ವಾಸರಂತಾರ, ಅವರು ಪ್ರಸಾದ ಕೊಡದೇ ಇದ್ದರೆ ಅವರ ಸರ್ವ ಐಶ್ವರ್ಯ ಎಲ್ಲ ನಾಶ ಆಗಿ ಹೋಗಲಿ ಅಂತ ಶಾಪ ಕೊಡ್ತೇನೆ. ಆದ್ರೆ ಅವರು ಆ ಪ್ರಸಾದ ಕೊಡದೆ ಕೊಟ್ರಪ್ಪ ಅಂದ್ರ ನಿನ್ನ ಸರ್ವ ಐಶ್ವರ್ಯ ಎಲ್ಲ ನಾಶವಾಗಿ ಹೋಗಲಿ ಅಂತ ಶಾಪ ಕೊಟ್ಟು ಹೋಗಿಬಿಟ್ರಂತ. ಹೋಗಿ ತನ್ನ 60,000 ಶಿಷ್ಯರನ್ನು ಕರ್ಕೊಂಡು ನಡುಮಧ್ಯರಾತ್ರಿಯಲ್ಲಿ ಪಾಂಡವರಿದ್ದ ಸ್ಥಳಕ್ಕೆ ಹೋದ. ಭೀಮ ಏನ್ ಮಾಡ್ದ? ಗಸ್ತಿ ತಿರುಗದಿದ್ದ ಸುತ್ತ, ಯಾಕ ಯಾರ ಬರ್ತಾರೇನು ಅಂತ ಗಸ್ತಿ ತಿರುಗದಿದ್ದ ಭೀಮ. ಈ ಗದ್ದಲು ಕಾಣುತ್ತಲ್ಲ, ಓಡಿ ಬಂದ ಭೀಮ ಅವ್ರಿಗೆ ಇವರಿಗೆ ಬಾಯಿ ನಡೀತು. ಅಲ್ಲೋ ಹಸ್ತರ, ಈ ಅಪರಾತ್ರಿಯಲ್ಲಿ ಬಂದ್ರೆ ಏನ್ ಸಿಗ್ತದ? ಬಾಯಿ ಆಗುವುದರೊಳಗಾಗಿ ಧರ್ಮರಾಜ ಎಚ್ಚರಾಯ್ತು, ಓಡಿ ಬಂದ ಕೂಡಲೇ ಯಾಕ ನಮಗ ಹಸು ಆಗ್ಯದ, ಪ್ರಸಾದ ಕೊಡಬೇಕು, ಸ್ವಲ್ಪ ನಿಂದ್ರ ಅಂತ ಹೇಳಿ ದ್ರೌಪದಿ ನಿದ್ದಿಗೆ ಹೋಗಿದ್ಲಂತ, ಎಬ್ಬಿಸಿದ್ರಂತ. ಎಬ್ಬಿಸಿದ ಕೂಡಲೇ ಅಣ್ಣ ಅಂದಳು. ಶ್ರೀಕೃಷ್ಣ ಪರಮಾತ್ಮ ಓಡಿ ಬಂದ. ಯಾಕ ತಂಗಿ ಏನಾಗ್ಯದ? ಈಗ ಹಸ್ತಿವೆ ಅಂತ ಹೇಳಿ 60,000 ತಮ್ಮ ಶಿಷ್ಯರನ್ನು ಕರ್ಕೊಂಡು ಗುರುಗಳು ಬಂದಾರ. ಪ್ರಸಾದ ಕೊಟ್ಟರು ನಮ್ಮ ಗ್ರಸ್ತ ಧರ್ಮ ಉಳಿತದ, ಪ್ರಸಾದ ಕೊಡದೇ ಇದ್ರೆ ಅವ್ರು ಶಾಪ ಮಾಡಿ ಹೋಗ್ತಾರ ಅಂದ ಕೂಡಲೇ ಶ್ರೀಕೃಷ್ಣ ಪರಮಾತ್ಮ ಅಂತ, ಸ್ವಲ್ಪ ಏನಾರ ನೀ ಕೊಟ್ಟಪ್ಪ ಅಂದ್ರ ಕೊಡೋ ಶಕ್ತಿ ನನ್ನಲ್ಲಿ ಆದ, ನೀ ಕೊಡ್ಲಿಲ್ಲಪ್ಪ ಅಂದ್ರೆ ಕೊಡೋ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಅಂದ ಕೂಡಲೇ ಅವೇನು ಊಟ ಮಾಡಿ ಡಬ್ಬ ಹಾಕಿದ್ರಲ್ಲ ಎಲ್ಲ ಬೊಗಣಿಗಳು ಸ್ವಲ್ಪ ಆ ಕಡೆ ಬೆಳೆದ್ರೊಳಗಾಗಿ ಒಂದು ಮುಟ್ಟಿ ಅವಲಕ್ಕಿ ಸಿಕ್ತಂತ. ಅದನ್ನೇ ತಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಟ್ಲಂತ. ಬಂದ ಯಾಕಲ್ಲ ಅಂತ ಹೇಳಿ ಕೊಟ್ಟ ನಡೀತಪ್ಪ ಅಡಿಗೆ. ಅವಾಗಂತನ ನಿಮ್ಮ 60,000 ಶಿಷ್ಯರನ್ನು ಕರ್ಕೊಂಡು ಹೋರಿಪ್ಪ ಸ್ನಾನಕ್ಕೋರಿ, ಸ್ನಾನ ಮಾಡಿ ಬರೋದ್ರೊಳಗಾಗಿ ಅಡಿಗೆ ತಯಾರಾಕದ, ಪ್ರಸಾದ ತಗೊಳಕತ್ತಿ ಅಂತ ಹೇಳಿ ಹೊಳೆ ಸ್ನಾನಕ್ಕೆ ಹೋಗ್ಯಾವ. ಹೋದ ಕೂಡಲೇ ಆ ನೀರಾಗ ಮುಣಿಗಿ ಇಳುದ್ರೊಳಗಾಗಿ ಏನಾಗ್ಯದ, ಹೊಟ್ಟ್ಯಾಗ ಒಂದು ಗುಟ್ಟಕ್ಕೆ ನೀರು ಹೋಗಲಾರ್ದಂಗ ಹೊಟ್ಟೆ ಬಿಬಿಟ್ಟಾವ. ಎಲ್ಲಕ್ಕೂ ಅಡ್ಡಿ ಬಿಬಿಸಿಬಿಟ್ಟಿದ್ದೆ ಯಾರು? ಶ್ರೀಕೃಷ್ಣ ಪರಮಾತ್ಮ. ನೀರನ್ನು ಹೊರಗೆ ಬಂದು ಉಸಿಗಿನಾಗ ಬಿದ್ದು ಬಿಟ್ಟಿದ್ದಂತ ಅಡಿಗೆ ತಯಾರಾಯ್ತು. ಭೀಮನ್ನ ಹಚ್ಕೊಟ್ರು. ಹೋಗಿ ಕೈಯ ಕರ್ಕೊಂಬರೋ ಅಡಿಗೆ ತಯಾರಾಗ್ಯದ. ಭೀಮ್ ಹೋಗಿ ಅಂತಾನ, ಎಲ್ಲವು ನಮ್ಮ ಓಯಪ್ಪ, ನಮ್ಮ ಹೊಟ್ಟಿನ ಉಬ್ಬ್ಯದೋಯಪ್ಪ ಅಂತ ಇವು ಅಂತ ಹೇಳ್ತೀರಿ, ನಿಮ್ಮ ಗದಿಯಲ್ಲಿ ಹೆಟ್ಲಿ ಅಂತ ಅವ ಅಂತ. ಹೇಳುವ ತಾತ್ಪರ್ಯ ಏನದಪ್ಪ ಅಂದ್ರ
ಕೊಟ್ಟದ್ದು ದ್ರೌಪದಿ ಒಂದು ಮುಟ್ಟಿ ಅನ್ನ, ಅದು ಏನಾಯ್ತಪ್ಪ ಅಂದ್ರ ಎಲ್ಲವನ್ನು ತೃಪ್ತಿಪಡಿಸಿದ್ನಲ್ಲ, ನೀರಾಗ ಬಿಡುದು ಹೇಳುವುದ್ರೊಳಗಾಗಿ ತೃಪ್ತಿಪಡಿಸಿದ್ನಲ್ಲ. ಯಾಕೆ ಹೇಳುವ ತಾತ್ಪರ್ಯ ಏನದಪ್ಪ ಅಂದ್ರ ಕೊಟ್ಟದ್ದು ಹೋಗ್ಕದನ್ನ ಬಾಡ್ರಿ ಓ ತಮ್ಮ. ಪರಮಾತ್ಮ ದಿವಸ ಯಾವ ರೀತಿಯಿಂದ ಬಂದ ಬೆಟ್ಟಿ ನಮಗಾಗ್ತಾನೋ ಹೇಳಕ್ಕೆ ಬರುವುದಿಲ್ಲ. ಮಹಾತ್ಮರ ಇಂಥದೊಂದು ಸತ್ಕಾರ್ಯ ಹುಡ್ಯಾರ, ಏನಾರ ಮೋಸ ಮಾಡಿ ಇವ್ರನ್ನ ದುಡ್ಡು ಹೇರಿಬೇಕಂತ ಮಾಡ್ಯಾರನೋ ತಮ್ಮ. ಮಾಡ್ಬೇಕು, ಏನ್ ಮಾಡ್ಬೇಕು? ಪುಣ್ಯ ಮಾಡ್ರಿ. ಪುಣ್ಯ ಎದಕ್ಕಂತಾರ ಅಂದ್ರ ಸತ್ಪಾತ್ರದವಳು ದಾನಮಂ ಅಂತ ಹೇಳ್ತಾವ. ದಾನ ಮಾಡ್ಬೇಕಾದ್ರೆ ಸತ್ಪಾತ್ರದಲ್ಲಿ ಮಾಡಬೇಕು. ಯಾವರೇ ಒಬ್ಬ ಕುಡುಕ್ ಹೊಂಟಾನ, ದಾರುದ ಅಂಗಡಿಗೆ ಹೊಂಟಿತ್ತು, ಇವ ಬೆಟ್ಟಿ ಆದ. ಅವು 100 ರೂಪಾಯಿಗೊಂದು ಆಗ್ಯಾವಂತೋ, ನನ್ನ ಮತ್ತೆ 90 ರೂಪಾಯಿನೇ ಅವು, 10 ರೂಪಾಯಿ ಕೊಡಪ್ಪ ಅಂದ್ರೆ ದಾನ ಅಂತಾರೆ. ಏನದಕ್ಕೆ? ದಾನಲ್ಲೋ ಸತ್ಪಾತ್ರದವಳು ದಾನಮಮ್ಮ ಅಂತ ಹೇಳ್ತದ. ಸತ್ಪಾತ್ರದಲ್ಲಿ ಏನ್ ಮಾಡ್ಬೇಕಪ್ಪ ಈ ದಾನ ಕೊಟ್ಟದ್ದು ಅಂದ್ರ ಮುಂದೆ ಏನಾಗ್ತದ? ಬಹಳ ನಿಮಗೆ ಸುಖ ಆಗ್ತದಪ್ಪ ಅಂತ ಹೇಳ್ತಾರೆ. ಇಲ್ಲಿ ಹೇಳುವ ತಾತ್ಪರ್ಯ ಏನದಪ್ಪ ಅಂದ್ರ ಪರಮಾತ್ಮ ನಮಗ ಕೊಟ್ಟಾನ, ಕೊಡಬೇಕೆಂಬ ಬುದ್ಧಿ ಇದ್ದಾಗ ಏನ್ ಮಾಡಬೇಕು? ದಾನ ಕೊಡ್ಬೇಕಂತ ಹೇಳ್ತಾರೆ. ದಾನ ಯಾರು ಕೊಟ್ರಪ್ಪ ಅಂತ ಕೇಳಿದ್ರ ಕರ್ಣ ಹೆಸರು ಕೊಟ್ಟಾರಲ್ಲ. ಏನ್ ಕೊಟ್ಟಾರ? ದಾನದಲ್ಲಿ ಕರ್ಣಸೂರ ಅಂದ್ರು. ದಾನದಲ್ಲಿ ಕರ್ಣಸೂರ ಅಂತ ಹೆಸರು ಬರ್ಬೇಕಂದ ಕಾರಣ ಏನು? ಕಷ್ಟ ಮಾಡಿಸೊಳಕ್ ಕುಂತಿದ್ದಂತ. ನಾವು ಏನ್ರೆ ಒಂದು ರಬ್ಬರ್ ಚಟಿಗೆ ಇಟ್ಕೊಂಡು ನೀರು ಹಾಕೊಂಡು ಮಾಡ್ತೀವಲ್ಲ, ಬಂಗಾರ ಗಿಂಡಿ ಇಟ್ಕೊಂಡು ಕೂತಿದ್ದಂತ ಕರ್ಣ ಯಾವನ ಒಬ್ಬ ಭಿಕ್ಷಕ್ ಬಂದು ಸ್ವಲ್ಪ ದಾನ ಕೊಡ್ತೀರಿ ಅನ್ರಿ ಅಂದ್ರಂತ ಆ ಬಂಗಾರ ಗಿಂಡಿನಿ ಎಡಗೈಲಿ ಹಿಡಿದು ಕೊಡ್ಲಾಕ ಬಂದಂತ ಭಿಕ್ಷಕ ಅಂತ. ಅಲ್ರಿಪ್ಪ, ದಾನ ಕೊಡ್ಬೇಕಾದ್ರೆ ಬಲಗೈಲೇ ಕೊಡ್ಬೇಕು. ಅಲ್ಲೋ ಬಲಗೈಲೇ ಕೊಡ್ಬೇಕಲ್ಲೋ, ಇದು ಎಡಗೈ ಅಂದು ಬಲಗೈ ಬರೋದ್ರೊಳಗಾಗಿ ಯಾವ ಬುದ್ಧಿ ಬರ್ತದಂತ ಹೇಳಕ್ಕೆ ಬರುದಿಲ್ಲ. ಅದಕ್ಕಾಗಿ ನೀನು ತಗೋರಪ್ಪ ಅನ್ನಂತ. ಇದನ್ನು ಕರ್ಣ ಎಲ್ಲಿತ್ತು? ಕೌರವರ ಗುಂಪಿನಲ್ಲಿ ಇದ್ದ. ಅವ ಮನೆಗೆ ಬರ್ದಿತ್ತಂತ ಬೋರ್ಡ, ಏನು? ದಾನಸೂರ ಕರ್ಣ ಅಂತ ಬರ್ದಿತ್ತಂತ. ಈ ದುರ್ಯೋಧನ ಏನಂತೂ ನಮ್ಮಲ್ಲಿದ್ದವ ಹಿಂಗೆ ಬರ್ಸ್ಕೊಂಡಲ್ಲ, ನಮ್ಮನಿಗೂ ಬರ್ಸ್ಬೇಕಂತ ದಾನಸೂರ ದುರ್ಯೋಧನ ಅಂತ ಬರ್ದಂತ. ಆಯ್ತು, ಇರ್ತಾರೇನು? ಮಹಾತ್ಮರ ಏನ್ ಮಾಡಿದ್ರಂತ? ನಾವು ಹುಡಿವ್ರಿಯಪ್ಪ, ಒಂದು 10 ಚಕ್ಕಡಿ ಕಟ್ಟಿಗೆ ಬೇಕಾಗ್ಯವ, ಒಣ ಕಟ್ಟಿಗೆ ಕುಡು ಅಂತ. ಎಲ್ಲಿ? ದುರ್ಯೋಧನ ಬತ್ತೆ ಹಾಕೋದು ಅಂತ. ಆದ ಕೂಡಲೇ ಅವ ದುರ್ಯೋಧನಂತ, ಅಲ್ರಿ ನಮಗ ಅಡಿಗೆ ಮಾಡ್ಲಿಕ್ಕೆ ಕಟ್ಟಿಗೆಲಿ ಎಲ್ಲ ಮಳಿ ಹತ್ತದ, ಎಲ್ಲ ತೊಯ್ದಾವ, ನಾಯಲ್ಲಿ ಕೊಂಡು ಹೋಯಪ್ಪ ಒಣ ಕಟ್ಟಿಗೆ, ಇಲ್ಲಿ ಹೋಗು ಅಂದನಂತ. ಅದೇ ಕರ್ಣನ ಮನೆಗೆ ಹೋದ್ರಂತ. ಕರ್ಣನ ಮನೆಗೆ ಹೋದ ಕೂಡಲೇ ಯಾಕ ಹಿಂಗ್ರಿ ನಾವು ದೊಡ್ಡ ಯಜ್ಞ ಹೂಡಿವಿ, ಒಂದು 10 ಚಕ್ಕಡಿ ಕಟ್ಟಿಗೆ ಬೇಕಾಗ್ಯಾವ ಅಂದ ಕೂಡಲೇ ಏನ್ ಮಾಡೋಣಂತ ಕರ್ಣ, ಈಗ ನಾ ಏನಿಲ್ಲ ಮನಿ ಇದೆಲ್ಲ ಬಿಚ್ಕೋರಿ, ಬಿಚ್ಕೊಂಡು ಗಾಡ್ಯಾಗ ಹಾಯ್ಕೊಂಡು ಹೋರ್ಯಪ್ಪ ಅನ್ನಂತ. ಅದರ ಬಿಚ್ಚು ಹಾಯ್ಕೊಂಡು ಹೊಂಟಿದ್ವು ಅಂತ ದುರ್ಯೋಧನ ಅಂತಿತ್ತ. ಎಲ್ಲಿ ತಂದ್ರೆ ಕಟ್ಟಿಗೆ? ಕರ್ಣನ ಮನೆ ಬಿಚ್ಕೊಂಡು ಹೊಂಟಾರ. ಆ ಕರ್ಣಗ ನಾ ಇರ್ಲಾಕ ನಾನೇ ಕೊಟ್ಟಿದ್ನೋ ಅಂತ ಅಂತಿತ್ತಂತ. ಹಾಗ ನಾವು ಏನ್ ಮಾಡ್ತೀವಿ? ಮತ್ತೊಬ್ಬರು ಕೊಡ್ತಾರಪ್ಪ ಅಂದ್ರೆ ಒಳ್ಳೆ ಬುದ್ಧಿ ಇರುವುದಿಲ್ಲ. ಏನ್ ಮಾಡಿ ಯಾಕೆ ಕೊಟ್ಟು ಅವ್ರಿಗೆ ಇವ್ರಿಗೆ ಅಂತ ಅಂತೀವಲ್ಲ, ಆ ಬುದ್ಧಿ ಇರಬಾರದು. ಏನ್ ಮಾಡಬೇಕು? ದಾನ ಮಾಡ್ಲಾಕ ಕಲೀರಿ, ದಾನ ಮಾಡ್ಲಾಕ ಕಲೀರಿ. ದಾನ ಮಾಡುವುದರಿಂದ ಏನಾಗ್ತದ? ಒಳ್ಳೆ ಜನ್ಮವೇ ಬರ್ತದ. ಒಳ್ಳೆ ಜನ್ಮ ಬಂದರೂ ಸಹ ಮುಂದೆ ಸುಖವಾಗಿ ಇದ್ದುವಂತ ಬುದ್ಧಿ ಬರ್ತದ ಅಂತ ಹೇಳುತ್ತಾ ಇಲ್ಲಿ ನನ್ನ ಅಲ್ಪವಾದ ತದ್ರುಡಿಗಳನ್ನು ಸದ್ಗುರುಗಳ ಅಡಿಗೆ ಅವರಿಗೆ ಅರ್ಪಿಸಿ ಉಪನ್ಯಾಸ ಸಮಾಪ್ತಿ ಮಾಡಲ್ಪಡುತ್ತೆ.